ಕುಡಿಯೋ ನೀರು ಬೇಕು ಅಂತ ಹೇಳಿ ಖಾಲಿ ಕೊಡ ಹಿಡಿದು ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ನೀರಿಗಾಗಿ ನಡೀತಾ ಇರುವಂಥ ಹೋರಾಟ ಇದು. ಯಾದಗಿರಿಯಲ್ಲಿ ಬರದ ನಡುವೆ ಮೂಲ ಸೌಕರ್ಯಕ್ಕೂ ಕೂಡ ಪರದಾಟ. ಕುಡಿಯುವ ನೀರು ಒದಗಿಸುವುದಕ್ಕೆ ಜಿಲ್ಲಾಡಳಿತಕ್ಕೆ ಗ್ರಾಮಸ್ಥರು ಒತ್ತಾಯದ ಮೇಲೆ ಒತ್ತಾಯ ಮಾಡುತ್ತಿದ್ದಾರೆ. ಮೂಲಭೂತ ಸೌಕರ್ಯವನ್ನೇ ಹೊಸಹಳ್ಳಿ ಗ್ರಾಮ ಕಂಡುಕೊಳ್ಳುತ್ತಾರೆ. ಕುಡಿಯುವ ನೀರಿಗಾಗಿ ಟ್ಯಾಂಕ್ ಇದ್ರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಅನ್ನೋದಿಲ್ಲ. ಜಿಲ್ಲಾ ಕೇಂದ್ರದಿಂದ 16 ಕಿಲೋಮೀಟರ್ ಅಂತರದ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಈ ಬಾರಿ ವಿಶೇಷವಾಗಿ ಬರದ ಪರಿಸ್ಥಿತಿ ಹೆಚ್ಚಾಗಿದೆ. ಇಂಥ ಸಂದರ್ಭದಲ್ಲಿ ನೀರಿಗೆ ಬಹಳಷ್ಟು ತತ್ವಾರ ಇದೆ, ಹಾಹಾಕಾರ ಇದೆ. ಬೆಳೆಗಳನ್ನು ಬೆಳೆಯೋದಕ್ಕೆ ನೀರಿಲ್ಲ ಅಂದರೂ ಕೂಡ ಕುಡಿಯೋದಕ್ಕೆ ಮೂಲಭೂತವಾಗಿ ಬೇಕಾದಂತಹ ಸೌಲಭ್ಯಗಳನ್ನು ಒದಗಿಸಲಿಲ್ಲ ಅಂತ ಹೇಳಿದ್ರೆ ಬಹಳಷ್ಟು ಸಮಸ್ಯೆ ಆಗುತ್ತೆ. ನೋಡಿ, ಯಾದಗಿರಿ ಜಿಲ್ಲೆಯ ಹೊಸಹಳ್ಳಿ ಗ್ರಾಮ ಇದು. ಹೊಸಹಳ್ಳಿ ಗ್ರಾಮದಲ್ಲಿ ಕುಡಿಯೋ ನೀರು ಬೇಕು ಅಂಥೇಳಿ ಖಾಲಿ ಕೊಡ ಹಿಡ್ಕೊಂಡು ನೋಡಿ ಆ ಭಾಗದ ಗ್ರಾಮಸ್ಥರು ಎಷ್ಟರ ಮಟ್ಟಿಗೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತ. ಯಾದಗಿರಿ ತಾಲೂಕಿನ ಗುರುಮಿಠಕಲ್ ವಿಧಾನಸಭಾ ವ್ಯಾಪ್ತಿಗೆ ಬರುವಂಥ ಗ್ರಾಮ ಇದು. ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಟ್ಯಾಂಕರ್ ಇದ್ರೂ ಕೂಡ ನೋ ಯೂಸ್. ಗ್ರಾಮದಲ್ಲಿರುವಂತಹ 400 ಮನೆಗಳಿಗೆ ಒಂದೇ ಒಂದು ಕೊಳವೆ ಬಾವಿ ಆಸರೆಯಾಗಿದೆ. ನೀರಿನ ವ್ಯವಸ್ಥೆಗೆ ಇವತ್ತು ಮಹಿಳೆಯರು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣದ. ಜಿಲ್ಲಾಧಿಕಾರಿ ಕೂಡ ಮಹಿಳೆ, ಜಿಲ್ಲಾ ಪಂಚಾಯತ್ ಸಿಒ ಅವರು ಕೂಡ ಮಹಿಳೆ ಇದ್ದು ನೀವಿಬ್ಬರು ಜೊತೆಗೆ ಬಂದು ಜಂಟಿಯಾಗಿ ಊರಲ್ಲೆಲ್ಲ ಸಂಚಾರ ಮಾಡಿ ಇವರ ಅನಿಸಿಕೆಗಳನ್ನು ಪಡೆದು ತಕ್ಷಣ ಇದು ಕುಡಿ ನೀರಿನ ವ್ಯವಸ್ಥೆ ನೀವು ಮಾಡಿರಿ. ಮಾಡದಿದ್ದರೆ ನಮ್ಮ ಸಂಘಟನೆ ಕಡೆಯಿಂದ ನಾನು ಕುಡಿ ನೀರು ವ್ಯವಸ್ಥೆ ಮಾಡ್ತೀನಿ. ಸಂಬಂಧಪಟ್ಟವ್ರ ಮ್ಯಾಗ ಕಠಿಣ ಕ್ರಮ ಕೈಗೊಳ್ಳಬೇಕು. ಅವರು ಅಮಾನತಾಗಬೇಕು. ಅವ್ರಿಗೆ ಏನದಂದರೆ ಇಲ್ಲಿ ನಮ್ಮ ಜಿಲ್ಲೆ ಬಿಟ್ಟು ಹೊರಗೆ ಆಗ್ತಕ್ಕಂಥ ಕೆಲಸಕ್ಕೆ ವ್ಯವಸ್ಥೆ ಆಗಬೇಕಂತಕ್ಕಂಥದ್ದು ನಂದು ಆಗ್ರಹ. ಇಲ್ಲದಿದ್ದರೆ ಜಾಲಿಕಂಟಿಗಳನ್ನು ಕಡಿದುಗೆಸಿ ಜಿಲ್ಲಾ ಪಂಚಾಯತಿ ಕಚೇರಿಗೆ ಮುಳ್ಳು ಜಡ್ದು ಬಾಗಿಲು ಮುಚ್ಚಿಗೆಸಿ. ಜಿಲ್ಲೆ ಯಾದಗಿರಿ ತಾಲೂಕಿನ ಹೊನಗಿರಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಂತ ಬರುವಂಥ ಹೊಸಹಳ್ಳಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ನೀರಿನ ಸಮಸ್ಯೆ ಇದೆ. ನಾನೊಬ್ಬ ಪಂಚಾಯತಿ ಸದಸ್ಯನಾಗಿ ಇವತ್ತು ಹೇಳಲು ನನಗೂ ಕೂಡ ನಾಚಿಕೆ ಆಗೋಂಥ ಪರಿಸ್ಥಿತಿ ಇದೆ. ಸರ್ಕಾರದ ಅನುದಾನ ನೀರು ನಿರ್ವಹಣೆಗೆ ಅಂತ 15ನೇ ಹಣಕಾಸಲ್ಲಿ ಲಕ್ಷಾಂತರ ರೂಪಾಯಿ ಮೀಸಲಿಡ್ತಾರೆ. ಆದರೆ ಅದು ಹಣ ಇಲ್ಲಿಗೆ ಹೋಗ್ತಂತ ನಮಗೂ ಅರ್ಥ ಇವತ್ತಿಗೆ ಆಗಿಲ್ಲ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಇದನ್ನು ನಮ್ಮ ಊರಿನ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿ ವಿನಂತಿ. ಒಂದು ವೇಳೆ ಇದು ಒಂದು ಸಮಸ್ಯೆ ಬಗೆಹರಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ನಮ್ಮ ಪಂಚಾಯತಿ ಸದಸ್ಯತೆಗೆ ರಾಜೀನಾಮೆ ಕೊಡ್ತೀವಿ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ರೆಡ್ಡಿ. ವೀರೇಶ್, ಇವತ್ತು ನೀರಿಗಾಗಿ ಗ್ರಾಮದ ಹೆಣ್ಮಕ್ಳು ಖಾಲಿ ಕೂಡ ಹಿಡ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂದರೆ ಆ ಭಾಗದ ತಾಲೂಕು ಆಡಳಿತ ಏನು ಮಾಡ್ತಾ ಇದೆ? ಏನಾದರೂ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕಲ್ಲ? ಯಾವಾಗಿಂದ ನೀರಿಗೆ ಇಲ್ಲಿ ಸಮಸ್ಯೆ ಆಗ್ತಾ ಇದೆ? ಏನು ಯಾದಗಿರಿ ಜಿಲ್ಲೆಯಿಂದ ಒಂದು 16 ಕಿಲೋಮೀಟರ್ ಅಂತರದಲ್ಲಿ ಇರುವಂತಹ ಒಂದು ಹೊಸಹಳ್ಳಿ ಗ್ರಾಮದಲ್ಲಿ ಏನು ಒಂದು ಕುಡಿಯುವ ನೀರಿಗೂ ಅಂದ್ರೆ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದಂತಹ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಆ ಗ್ರಾಮಸ್ಥರು ಒಂದು ಪರದಾಟವನ್ನು ಕೂಡ ನಡೆಸ್ತಾ ಇರುವಂತದ್ದು. ಅಂದ್ರೆ ಸುಮಾರು ಒಂದು 400ಕ್ಕೂ ಅಧಿಕ ಮನೆಗಳು ಆ ಗ್ರಾಮದಲ್ಲಿದ್ದಾವೆ. ಆ ಎಲ್ಲ ಮನೆಗಳಿಗೂ ಕೂಡ ಕೇವಲ ಒಂದು ಕೊಳವೆ ಬಾವಿ ಮುಖಾಂತರ ಒಂದೇ ಇರೋದ್ರಿಂದ ನೀರಿನ ಸಮಸ್ಯೆ ಇಲ್ಲಿನ ಜನರನ್ನು ಒಂದು ರೀತಿಯಲ್ಲಿ ಕಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಮತ್ತು ಈ ಭಾಗದಲ್ಲಿ ಏನೋ ಒಂದು ಕುಡಿಯೋ ನೀರಿಗಾಗಿ ಒಂದು ಟ್ಯಾಂಕರ್ ಕೂಡ ನಿರ್ಮಿಸಿದ್ದಾರೆ. ಆ ಟ್ಯಾಂಕರ್ ಕೂಡ ಕೇವಲ ನೆಪ ಮಾತ್ರಕ್ಕೆ ನಿರ್ಮಿಸಿದ್ದಾರೆ ಅನ್ನುವಂಥದ್ದು ಇಲ್ಲಿನ ಒಂದು ಗ್ರಾಮಸ್ಥರ ಕೂಡ ಆರೋಪವಾಗಿರುವಂತದ್ದು. ಆದ್ರೆ ಯಾವೊಬ್ಬ ಜನಪ್ರತಿನಿಧಿಗಳು ಕೂಡ ಈ ಬಗ್ಗೆ ಒಂದು ಗಮನ ಹರಿಸದೇ ಇರುವುದರಿಂದ ಈಗ ಜನರು ಕೂಡ ಬರದ ಹಿನ್ನೆಲೆಯಲ್ಲಿ ಒಂದು ಕುಡಿಯೋ ನೀರಿನ ತೀವ್ರ ಉಲ್ಬಣದಿಂದ ಈಗ ಒಂದು ಪ್ರತಿಭಟನೆಗೂ ಕೂಡ ಮುಂದಾಗಿರುವಂತದ್ದು ದಿವಸ. ಈಗ ಮುಂದೆ ಏನು ಅಂತ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿ ಕೊಡ್ತಾರೆ ಅಂತ ಹೇಳಿ ಆ ಭಾಗದ ಆಡಳಿತ ಮಂಡಳಿಯವರು ಏನಾದರೂ ಭರವಸೆ ಕೊಟ್ಟಿದ್ದಾರೆ ಅಥವಾ ಈ ಹೋರಾಟ ಹಿಂಗೆ ಮುಂದುವರಿಯುತ್ತೆ ಅಂತ ಅನ್ಸುತ್ತಾ ಹೇಗೆ? ಹೌದು ದಿವಸ್ರಿ, ಏನು ನಿನ್ನೆ ಒಂದು ಪ್ರತಿಭಟನೆಯಿಂದ ತಾಲೂಕು ಪಂಚಾಯತಿಯ ಒಂದು ಇಒ ಅವರು ಒಂದು ಸ್ಥಳಕ್ಕೆ ಭೇಟಿ ನೀಡಿದ ನಂತರವೇ ಒಂದು ಏನು ಅವರು ಒಂದು ಮಾಹಿತಿಯ ನೀಡಿದ ಮೇಲೆ ಅಂದ್ರೆ ಕುಡಿಯೋ ನೀರಿನ ಒಂದು ಸಮರ್ಪಕವಾಗಿ ಒದಗಿಸ್ತೇವೆ ಅನ್ನೋ ಒಂದು ಭರವಸೆಯ ಮೇಲೆ ಈಗ ಪ್ರತಿಭಟನೆಯನ್ನು ಕೈ ಬಿಟ್ಟಿರುವಂತದ್ದು. ಆದ್ರೆ ಎಲ್ಲ ಒಂದ್ ಕಡೆ ಈಗ ಭರವಸೆ ಈಡೇರದೆ ಇದ್ದಲ್ಲಿ ಒಂದು ರೀತಿಯಲ್ಲಿ ಜಿಲ್ಲಾಡಳಿತಕ್ಕೆ ನಾವು ಮುತ್ತಿಗೆ ಹಾಕಿ ಒಂದು ಪ್ರತಿಭಟನೆ ಮಾಡ್ತೇವೆ ಅನ್ನೋ ಒಂದು ಆಕ್ರೋಶವನ್ನು ಕೂಡ ಈಗ ಗ್ರಾಮಸ್ಥರು ವ್ಯಕ್ತಪಡಿಸ್ತಾ ಇರುವಂತದ್ದು. ಒಟ್ಟಿನಲ್ಲಿ ಕುಡಿಯುವ ನೀರಿಗೆ ಈಗ ಯಾದಗಿರಿ ಜಿಲ್ಲೆಯಲ್ಲಿ ಒಂದು ರೀತಿಯಲ್ಲಿ ಪರದಾಟ ಕೂಡ ನಡೀತಾ ಇದೆ. ಬರದ ಹಿನ್ನೆಲೆಯಲ್ಲಿ ಕೂಡ ನೀರಿನ ಮೂಲಗಳು ಬತ್ತಿ ಹೋದ ಹಿನ್ನೆಲೆಯಲ್ಲಿ ನೀರಿನ ಉಲ್ಬಣ ಇನ್ನಷ್ಟು ಹೆಚ್ಚಾಗುವ ರೀತಿಯಲ್ಲಿ ಈಗ ಕಂಡು ಬರ್ತಾ ಇರುವಂತದ್ದು. ಥ್ಯಾಂಕ್ ಯು ವೀರೇಶ್ ಮಾಹಿತಿಗಾಗಿ.
ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.